ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಎಫ್ಡಿ ಮಾಡಿದೀರಾ ಅಂದ್ರೆ ಈ ವಿಡಿಯೋನ ನೋಡ್ಲೇಬೇಕು. ಈ ಮೇಡಮ್ ನ ನೋಡಿ, ಇವ್ರ ಹೆಸರು ಸಾಕ್ಷಿ ಗುಪ್ತಾ ಅಂತ. ಇವ್ರ ಏಜು 26 ವರ್ಷ. ಇವ್ರ ಏನ್ ಮಾಡಿದಾರೆ ಅಂದ್ರೆ 2020ರಿಂದ 2023 ಮಧ್ಯೆ ಸಾಮಾನ್ಯ ಜನರು ಬ್ಯಾಂಕ್ ಅಲ್ಲಿ ಎಫ್ಡಿ ಮಾಡಿರ್ತಾರಲ್ವಾ, ಆ ದುಡ್ಡನ್ನ ಇಲ್ಲಿಗಲ್ ಆಗಿ ಅವ್ರು ಪರ್ಮಿಷನ್ ಇಲ್ದೇನೆ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಟ್ರೇಡಿಂಗ್ ಮಾಡಿ ಬರೋಬ್ಬರಿ 4.58 ಕೋಟಿ ರೂಪಾಯಿನ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಕಸ್ಟಮರ್ ಅಕೌಂಟ್ ಇಂದ ದುಡ್ಡು ತಗೊಳ್ಳೋದು ಗೊತ್ತಾಗಬಾರ್ದು ಅಂತೇಳಿ ಆ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದ್ದ ನಂಬರ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಇವ್ರಿಗೆ ಪರಿಚಯ ಇರೋರ್ ಮೊಬೈಲ್ ನಂಬರ್ ನ ಅಟ್ಯಾಚ್ ಮಾಡಿ ಟೈಮ್ಗೆ ದುಡ್ಡು ತಗೊಂಡಿದ್ದಾರೆ. ಇಲ್ಲಿ ಯಾರ ಅಕೌಂಟ್ ನ ಟಾರ್ಗೆಟ್ ಮಾಡಿದ್ರಂದ್ರೆ ಇವರು ಸೀನಿಯರ್ ಸಿಟಿಸನ್ ಅಕೌಂಟ್ಸ್ ನ ಟಾರ್ಗೆಟ್ ಮಾಡಿದ್ರು. ನೀವೇ ಯೋಚನೆ ಮಾಡಿ, ಸೀನಿಯರ್ ಸಿಟಿಸನ್ಸ್ ಅಂದ್ರೆ ಅವ್ರ ಜೀವನ ಪರ್ಯಂತ ದುಡಿದು ಕಷ್ಟ ಕಾಲಕ್ಕೆ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಸೇವ್ ಮಾಡಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿರ್ತಾರೆ ಅಥವಾ ಎಫ್ಡಿ ಮಾಡಿರ್ತಾರೆ. ಅದನ್ನ ಈ ತರ ಮಾಡಿದ್ರೆ ಇದಕ್ಕೆ ಯಾರ್ ಹೊಣೆ? ಬಟ್ ರಿಪೋರ್ಟ್ ಗಳ ಪ್ರಕಾರ ಯಾರ್ ದುಡ್ಡನ್ನೆಲ್ಲ ಇವ್ರು ತಗೊಂಡಿದ್ರಲ್ವಾ ಅದನ್ನೆಲ್ಲ ರಿಕವರಿ ಮಾಡಿದ್ದಾರೆ. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ ನಾವು ಟೈಮ್ಗೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈ ತರ ಸ್ಕ್ಯಾಮ್ ಆದ್ರೂ ಕೂಡ ನಮ್ಗೆ ಗೊತ್ತಾಗಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಮನೆಯಲ್ಲೂ ಕೂಡ ಸೀನಿಯರ್ ಸಿಟಿಸನ್ಸ್ ಅಥವಾ ಯಾರಾದ್ರೂ ದೊಡ್ಡವರು ಇದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ರೀಲ್ ನ ಶೇರ್ ಮಾಡಿ, ಸೋ ದಟ್ ಈ ತರ ಫೈನಾನ್ಷಿಯಲ್ ಫ್ರಾಡ್ ಇಂದ ನಾವು ದೂರ ಇರಬಹುದು.